ಇನ್ನು ಎನ್ಡಿಎ ಅಭ್ಯರ್ಥಿ ಪಿಸಿ ಮೋಹನ್ ಪುತ್ರ ರಿತಿನ್ ಜೊತೆ ನಮ್ಮ ರಿಪೋರ್ಟರ್ ಗಣೇಶ್ ಹೆಗಡೆ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು 2 ದಿನಗಳ ಮಾತ್ರ ಬಾಕಿ ಇದೆ. ನಾಳೆ ಬಹಿರಂಗ ಪ್ರಚಾರ ಕೊನೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಪಿಸಿ ಮೋಹನ್ ಅವರು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ನೋಡಬಹುದು BVK ಅಯ್ಯಂಗಾರ್ ರೋಡ್ ಹಾಗೇನೆ ಚಿಕ್ಕಪೇಟೆ ಅವೆನ್ಯೂ ರೋಡ್ ಈ ಭಾಗದಲ್ಲಿ ಒಂದು ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಎನ್ಡಿಎ ಅಭ್ಯರ್ಥಿ ಪಿಸಿ ಮೋಹನ್ ಅವರ ಪುತ್ರ ರಿತಿನ್ ಮೋಹನ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಮಾತನಾಡ್ತೀನಿ, ಯಾವ ರೀತಿ ರೆಸ್ಪಾನ್ಸ್ ಇದೆ, ಇನ್ನು ನಾಳೆ 1 ದಿನ ಮಾತ್ರ ಬಾಕಿ ಇದೆ, ಹಾಗಾಗಿ ಮತಯಾಚನೆಯನ್ನು ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ತಿರೋದ್ರ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಂಡು. ಸರ್, ಮುಖ್ಯವಾಗಿ ನಾಳೆ ಶುಕ್ರವಾರ ಮತದಾನ ಇರುವಂಥದ್ದು, ನಾಳೆ 1 ದಿನ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರುತ್ತೆ. ಅಂತಿಮ ಹಂತದ ಒಂದು ಮತಭೇಟಿಯ ಕಸರತ್ತು ಯಾವ ರೀತಿ ಇದೆ ಸರ್? ರೆಸ್ಪಾನ್ಸು ಚಿಕ್ಕಪೇಟೆ ವಾರ್ಡಲ್ಲಿ ತುಂಬ ಚೆನ್ನಾಗಿದೆ. ಕಾರ್ಯಕರ್ತರು ಹುಮ್ಮಸ್ ನೋಡಿ, ಸಾವಿರಾರು ಜನ ಕಾರ್ಯಕರ್ತರು ಬಂದಿದ್ದಾರೆ. ಬೆಂಬಲ ಚೆನ್ನಾಗಿದೆ ಪಿಸಿ ಮೋಹನ್ ಅವ್ರಿಗೆ. ಆಮೇಲೆ ಯುವಕರು ತುಂಬ ಜನ ಮೋದಿಯವರು 3ನೇ ಬಾರಿ ಗೆಲ್ಲಬೇಕು ಅನ್ನೋ ಯುವಕರಲ್ಲಿದೆ ಈ ಬಾರಿ. ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ ನೀವು ಚಿಕ್ಕಪೇಟೆ ಅವೆನ್ಯೂ ರೋಡ್ BVK ಅಯ್ಯಂಗಾರ್ ರೋಡಲ್ಲಿ ಮರಾಠಿ ಸಮುದಾಯದವರು ಜಾಸ್ತಿ ಇದ್ದಾರೆ, ಬೇರೆ ರಾಜ್ಯದಿಂದ ಬಂದಂಥವ್ರು ಜಾಸ್ತಿ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಒಂದು ಕ್ಯಾನ್ವಾಸ್ ನೋಡಿದ್ರೆ ಒಂದು ಪೀಕ್ ಲೆವೆಲ್ ಅಲ್ಲಿ ರೆಸ್ಪಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಎಲ್ಲರೂ ಬೆಂಗಳೂರಲ್ಲೇ ಇರೋದು. 20-25 ವರ್ಷದಿಂದ ರಾಜಸ್ಥಾನಿ ಸಮಾಜ ಅವರು, ಮಾರ್ವಾಡಿಗಳಾಗಿರ್ಬೋದು, ಜೈನ್ಸ್ ಆಗಿರ್ಬೋದು, ತುಂಬ ಜನ ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದೆ. ಅವ್ರ ತವ್ರ ಮನೆ ಥರ ಮಾಡ್ಕೊಂಡಿದ್ದಾರೆ ಇದನ್ನು. ಇಲ್ಲಿ ಹಿಂದೆ ನಗರಪೇಟೆಯಲ್ಲಿ ಒಂದು ಇಶ್ಯೂ ಆಯಿತು, ಅಂತಂದರೆ ಹಿಂದೂ ಮತ್ತೆ ಮುಸ್ಲಿಂ ಯುವಕರ ನಡುವಿನ ಗಲಾಟೆ ವಿಚಾರ. ಎಷ್ಟರ ಮಟ್ಟಿಗೆ ಅದು ಪ್ಲಸ್ ಆಗುತ್ತೆ? ಯಾಕೆಂದರೆ ನೀವು ಪಿಸಿ ಮೋಹನ್ ಅವ್ರು ಕಂಡ ತಕ್ಷಣ ಜನರ ಕೂಗು, ಹಾಗೆ ಮೋದಿ ಅವರ ಬಗ್ಗೆ ಕೂಗು ಜಾತಿ ಒಂದು ರೀತಿಯಲ್ಲಿ ಮುಗಿಲು ಮುಡ್ತಾ ಇದೆ. ಆ ಒಂದು ಇನ್ಸಿಡೆಂಟ್ ಒಂದು ರೀತಿಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಮಾಬ್ ಕ್ರಿಯೇಟ್ ಕಾರಣ ಆಯ್ತಾ, ಅಥವಾ ನಿಮ್ಮ ಬೇಟೆ ಅಂತ ಹೇಳ್ತೀರಾ ಇದನ್ನ? ಸರ್, BJPಯ ಭದ್ರಕೋಟೆ ಅಂದರೆ ಗಾಂಧಿನಗರ, ಚಿಕ್ಕಪೇಟೆ, ಕಾಟನ್ಪೇಟೆ ಚೆನ್ನಾಗಿದೆ BJPಗೆ. ಆಮೇಲೆ ಇನ್ಸಿಡೆಂಟ್ ಆಗಿರೋದು ತಪ್ಪು. ಅದು ಯಾರೇ ಸಮಾಜದವ್ರು ಮಾಡಿರಲಿ ತಪ್ಪು. ಆಮೇಲೆ ನಾವು BJPಯವ್ರು ಯಾವತ್ತೂ ಕಮ್ಯುನಲ್ ಮಾಡೋಕ್ಕೆ ಹೋಗಲ್ಲ. ಆಗಿರೋ ತಪ್ಪು ಆಗಿದೆ, ಅವ್ರ ಶಿಕ್ಷೆ ಆಗಿದೆ ಅವ್ರಿಗೆ. ಆಮೇಲೆ ಯಾವತ್ತೇ ಆಗಲಿ ಯಾವುದೇ ಸಮಾಜದಿಂದ ಪಿಸಿ ಮೋಹನ್ ಅವರು, ಭಾರತೀಯ ಜನತಾ ಪಾರ್ಟಿಯವರು ಅವ್ರ ಹಿಂದೆ ನಿಲ್ತೀವಿ ನಾವು. ಯುವ ಕಾಂಗ್ರೆಸ್ ಮುಖಂಡರು ಒಂದು ರೀತಿಯಲ್ಲಿ ಮೋದಿ ಅವರು ಬಂದಾಗ ಚಂಬನ್ನ ಪ್ರದರ್ಶನ ಮಾಡಿದ್ರು. ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಅವಮಾನ ಆಗುವಂಥ ಪ್ರಕ್ರಿಯೆ ಆಗ್ತಾ ಇದೆ ಅಂತಂದ್ರೆ ತೆರಿಗೆ ಬಂದಿಲ್ಲ, ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟವನ್ನು ಮಾಡಿದ್ರು. ಇವತ್ತು ಕೂಡ ಕಾಂಗ್ರೆಸ್ ಅದೇ ಒಂದು ಹೋರಾಟವನ್ನು ವಿಧಾನಸೌಧದಲ್ಲಿ ಮಾಡ್ತು. ಅದಕ್ಕೆ ತಾವು ಕೂಡ ಯುವಕರಿದ್ದೀರಾ, ಯಾವ ರೀತಿ ಕೌಂಟರ್ ಕೊಡ್ತೀರಾ? ಸರ್, ನಾನು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ. ಆಮೇಲೆ ಕಾಂಗ್ರೆಸ್ ಅವರು ಮೀಡಿಯಾ ಇರಬೇಕಂದ್ರೆ ಶೋ ತಗೊಬೇಕು. ಅವ್ರಿಗೆ ಮೀಡಿಯಲ್ಲಿ ಕಾಣಿಸ್ಕೊಳಕ್ಕೆ ಏನೋ ಒಂದು ಮಾಡಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಗಾಡಿ ಯಾರನ್ನ ಅಡ್ಡ ಹಾಕ್ಬೋದಾ? ಅದು ಅವಕಾಶನ ಮಾಡಿಕೊಡೋಕ್ಕಾಗ್ತಿದ್ದ? ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಓಟ್ ತೊಗೊಬೇಕು, ಓಟ್ ತೊಗೊಳಕ್ಕೆ ಏನೋ ಒಂದು ಸುಳ್ಳು ಹೇಳಬೇಕು. ಸುಳ್ಳು ಹೇಳ್ಕೊಂಡೇ ಅವ್ರು 70 ವರ್ಷ ಬಂದಿರೋದು ಕಾಂಗ್ರೆಸ್ ಅವರು. 10 ವರ್ಷ ಅಭಿವೃದ್ಧಿ ಆಗಿರೋದು ಲೈಫಲ್ಲಿ ಆಗಿಲ್ಲ. ಎಲ್ಲೇ ತಗೊಳ್ಳಿ, BJP NDA ಕಾಲದಲ್ಲಿ ಆಗಿರೋ ಅಭಿವೃದ್ಧಿ ಎಲ್ಲೂ ಆಗಿಲ್ಲ. ಫಸ್ಟು ಒಂದು ನನ್ನ ಎಕ್ಸಾಂಪಲ್, ನನಗೆ ಅಷ್ಟು ಗೊತ್ತಿಲ್ಲ, ಒಂದು 30 ಏರ್ಪೋರ್ಟ್ ಆಗ್ತಾಯಿತ್ತು ಅಂದ್ಕೊಳ್ಳಿ. ಇವಾಗ 1000 ಗಟ್ಟಲೆ 500 ಗಟ್ಟಲೆ ಏರ್ಪೋರ್ಟ್ಗಳಾಗಿದೆ. ರೋಡ್ಸ್ ತೊಗೊಳ್ಳಿ. ಆಮೇಲೆ ಇವತ್ತು ನಾನು ಯಂಗ್ಸ್ಟರ್ ಆಗಿ ಹೇಳ್ತೀನಿ ಸರ್, ನಾನು ಅಬ್ರಾಡಲ್ಲಿ ಓದಿರೋನು, ಒಂದು 2 ವರ್ಷ ಓದಿ ಬಂದೆ ಸರ್. 2015 ಆಗೋದ್ಮೇಲೆ ಇಂಡಿಯಾ ಎಲ್ಲ ಥ್ರೂಔಟ್ ದ ವರ್ಲ್ಡ್ ರೆಕಗ್ನೈಸ್ ಆಗಿದೆ ಸರ್. ಯಂಗ್ಸ್ಟರ್ಸಲ್ಲಿ ಒಂದು ಹುಮ್ಮಸ್ ಇದೆ. ಫ್ರಮ್ ದ 10th ಲಾರ್ಜೆಸ್ಟ್ ಎಕನಾಮಿ, ಇಂಡಿಯಾ ಇವತ್ತು 3rd ಲಾರ್ಜೆಸ್ಟ್ ಎಕನಾಮಿ, 5th ಲಾರ್ಜೆಸ್ಟ್ ಎಕನಾಮಿ ಇದೆ. ಇವಾಗ 3rd ಲಾರ್ಜೆಸ್ಟ್ ಎಕನಾಮಿ ಹೋಗ್ತಿದೆ. ನೀವು ಯೋಚನೆ ಮಾಡಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಿದೆ. ನೀವು ಒಂದು ರೀತಿಯಲ್ಲಿ ಯೂತ್ ಆಗಿ ಕೆಲಸ ಮಾಡ್ತಾ ಇರೋದು. ನೀವು ಪಿಸಿ ಮೋಹನ್ ಅವ್ರ ಮಗ ಥರ ಕಾಣ್ತಾ ಇಲ್ಲ, ಯಾರೋ ಕಾರ್ಯಕರ್ತರ ಲೀಡರ್ ಥರ ಕಾಣ್ತಾ ಇದ್ದಾರೆ. ಜನರಿಗೆ ನೀವು ಗುರುತಿಸ್ಕೊಂಡಿದ್ದೀರಾ, ನೀವು ಪಿಸಿ ಮೋಹನ್ ಅವ್ರ ಮಗ ಅಂತ ಗೊತ್ತಿದೆಯಾ? ನಿಮ್ಮ ಸಿಂಪ್ಲಿಸಿಟಿ ಗುಟ್ಟೆ. ನಾನು ಅಮಿತ್ ಶಾ ಅವರು, BL ಸಂತೋಷ್ ಜಿ ಅವರು ಹಿಂಗೆ ರ್ಯಾಲಿ ಮಾಡಿದ್ದು, ಹಿಂಗೆ ನಡೆದಿದ್ದು. ನಾವು ಅವ್ರ ದಾರಿಯಲ್ಲಿ ನಡೀತಾ ಇರೋದು. ನಮ್ಮ ರ್ಯಾಲಿ ಗಾಡಿಲಿ ಹೋಗೋ ಶೋಕಿ ಇಲ್ಲ, ಜನರ ಮಧ್ಯದಲ್ಲಿ ಹೋಗೋ ಇಷ್ಟ ನಮಗೆ. ಇದು ರಿತಿನ್ ಮೋಹನ್ ಅವರು ಹೇಳ್ತಾ ಇರೋದು ಮಾತು. ನಮಗೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಶ್ರೀರಕ್ಷೆ, ಜನರ ಮನಸ್ಸಲ್ಲಿ ಮೋದಿ ಇದ್ದಾರೆ. ಆ ಹಿನ್ನೆಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಸಮನಾಗಿ ಈ ದೇಶವು ಕೂಡ ಮುನ್ನಡೀತಾ ಇದ್ದಾರೆ ಅಂತ ಮಾತನ್ನ ರಿತಿನ್ ಮೋಹನ್ ಅವರು ಆಡ್ತಿದ್ದಾರೆ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಗಣೇಶ್ ಹೆಗಡೆ, BTV ನ್ಯೂಸ್, ಬೆಂಗಳೂರು.